ಕರ್ನಾಟಕ ITBT ಅವರಿಗೆ ಮತ್ತು ಮಂಡ್ಯ ಜಿಲ್ಲಾ ಮುಖ್ಯಮಂತ್ರಿ ಆಗಿದ್ದು ಮಂಡ್ಯ ಜಿಲ್ಲೆಗೆ ಒಂದು ಅಚ್ಚರಿಯ ಒಂದು ಸಂಗತಿ ಯಾವತ್ತೂ ನಾವು ಮರಿಕಾಗಲ್ಲ. ಅವರು ಪ್ರತಿಭೆ ಆಗಲಿ ಒಂದು ಫೋಟೋ ಆಗಲಿ ಕಾಣ್ತಾ ಇದ್ದು ತುಂಬಾ ನಮಗೂ ಬೇಸರ ಆಗಿದೆ. ಇದು ಏನಂತ ಹೇಳಿದ್ರೆ ಇದರಲ್ಲಿ ರಾಜಕೀಯ ಮಿಶ್ರ ಆಗಿರೋದು ತುಂಬಾ ಒಂದು ಕರ್ನಾಟಕ ಅಂತ ಬಂದ್ಮೇಲೆ ರಾಜಕೀಯಗಳು ದ್ವೇಷ ಅಸೂಯೆ ಇವೆಲ್ಲ ಬಿಟ್ಟು ಒಂದಾಗಬೇಕಾಯ್ತು. SM ಕೃಷ್ಣ ಅವರಿಗೆ ಅಸಡೆ ತೋರಿಸಿರೋದು ಈ ಕಾಂಗ್ರೆಸ್ ಸರ್ಕಾರ ತುಂಬಾ ನೋವಾಗಿದೆ. ಬೂಟ್ ಓಡಿಸುವಂತ ನಾಯಕರುಗಳ ಬೂಟ್ ಓಡಿಸುವಂತ ಅಧಿಕಾರಿ ಆಗಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಸರ್ಕಾರ ಪರವಾಗ್ಲಿ ಎಲ್ಲೇ ಆಗ್ಲಿ ಕೆಲಸ ಮಾಡಿಕೆ ಲಾಯಕ್ಕಿಲ್ಲ. ಇವ್ರು ಏನು ರಾಜಕೀಯ ವ್ಯಕ್ತಿಗಳ ಬೂಟ್ ಓಡಿಸ್ಕೊಂಡು ಇರಕ್ಕೆ ಲಾಯಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ರೇಬರ್ ಸ್ಟಾರ್ ಅಂಬರೀಶ್ ಅವರಾಗಿರ್ಬೋದು, ಅವ್ರು ಕೊಟ್ಟಂತ ಕೊಡುಗೆಗಳು ಇಡೀ ವಿಶ್ವದಲ್ಲಿ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಅವ್ರ ಹೆಸರನ್ನ ಅಂಬರೀಶ್ ಸುಮಾಲತ ಹೆಸರನ್ನ ಮುಚ್ಚಾಕುವಂತ ಒಂದು ಸೆಂಟೆನ್ಸ್ ನಡೀತಾ ಇದೆ ಸರ್. ಇಲ್ಲಿ ಸಮ್ಮೇಳನದ ರೀತಿಯಲ್ಲಿ ಇಲ್ಲೂ ಸಹ ಕವಿ ಕಾವ್ಯಗೋಷ್ಠಿ ವಿಚಾರ ಸಂಕಿರಣ ಎಲ್ಲವೂ ಇದೆ. ತುಂಬ ಅಚ್ಚುಕಟ್ಟಾಗಿ ನೆನ್ನೆ ದಿನ ನಡೆದಿದೆ. ಇವತ್ತಿನವರೆಗೆ ಈಗ ಬಂದಿದ್ದೀನಿ. ಈಗ ಒಳಗಡೆ ಹೋಗಿ ನೋಡಬೇಕು ಇವತ್ತಿನ ಕಾರ್ಯಕ್ರಮ ಏನು ಅಂತ. ಇಲ್ಲಿ ಇರ್ತಕ್ಕಂಥ ಬುಕ್ ಅಂಗಡಿಗಳು ಇದೆಯಲ್ಲ, ಒಂದಕ್ಕಿಂತ ಒಂದು ಅಂಗಡಿಗಳು ತುಂಬ ಚೆನ್ನಾಗಿ ಪುಸ್ತಕಗಳನ್ನು ಮಾರಾಟ ಆಗ್ತಾ ಇದ್ದಾವೆ. ಚೆನ್ನಾಗೂ ಇದೆ. ಜೊತೆಗೆ ಊಟದ ವ್ಯವಸ್ಥೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಈ ಕಡೆ ಅಂಗಡಿ ಮಳಿಗೆಗಳು ಇದೆ, ಅವು ಸಹ ತುಂಬ ಚೆನ್ನಾಗಿ ಇದೆ, ಉಪಯುಕ್ತವಾಗಿರ್ತಕ್ಕಂಥದ್ದು ಇದೆ. ನನಗಂತೂ ಒಟ್ಟಾರೆ ಹೇಳೋದಾದರೆ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸಮ್ಮೇಳನ ಅದ್ಧೂರಿಯಾಗಿದೆ, ಉಪಯುಕ್ತವಾಗಿದೆ. ಎಲ್ಲ ಅದರಲ್ಲಂತೂ ವಿಶೇಷವಾಗಿ ಕಾಲೇಜು ಹೈಸ್ಕೂಲು ಓದುವಂಥ ಮಕ್ಕಳಿಗೆ ಬಹಳ ಉಪಕಾರವಾಗಿದೆ ಸರ್. ಈಗ ಸಾಹಿತ್ಯ ಸಮ್ಮೇಳನ ಅಂತ ಒಂದು ಸದ್ದು ಮಾಡ್ತು, ಒಂದು ಮಂಡ್ಯದಲ್ಲಿ ಬಾಡೂಟ, ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕಾ ಬೇಡ ಅನ್ನೋದು ಅದು ನನಗೆ ಅದು ಅಪ್ರಸ್ತುತ ಅಂತ ಹೇಳ್ತೇನೆ. ಬಟ್ ಅದು ಒಂದು ಸಾಹಿತ್ಯ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ, ಅಲ್ಲಿ ಬಾಡೂಟ ಸರಿಯಲ್ಲ ಅಂತ ನನ್ನ ಭಾವನೆ. ಈಗ ಕೂಡ ಅಭಿಯಾನ ಕೂಡ ನಡೆಸ್ತಾರೆ. ಮೊನ್ನೆಯಿಂದ ಮನೆಗೊಂದು ಕೋಳಿ ಊರಿಗೊಂದು ಮರಿ ಆಡು ಮರಿ ಅನ್ನೋದು ಇಲ್ಲ ಅವೆಲ್ಲ ತಪ್ಪು. ಅದು ನಾನ್ ವೆಜ್ ಉಪಯೋಗಿಸೋದು ಬೇಡ. ಸಾಹಿತ್ಯ ಅಭಿಮಾನಿಗಳು ನಡೀತಾ ಇರ್ತಕ್ಕಂಥದ್ದು, ಅದರಿಂದ ಅದು ಬೇಡ ಅಂತ ನನ್ನ ಭಾವನೆ. ಸರ್, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಏನೇನು ವಿಶೇಷತೆ ಇದೆ? ಈಗ ಜನಪದ ಕಾರ್ಯಕ್ರಮಗಳು ನಡೀತಾ ಇವೆ. ಮಂಡ್ಯ ಅಂದರೆ ಇಂಡಿಯಾದಲ್ಲೇ ನಮಗೆ 87ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಇದು 3ನೇ ಬಾರಿ. ಆದರೆ ನಮ್ಮ ಮಂಡ್ಯದಲ್ಲಿ ಒಳ್ಳೆ ಜನಗಳು ಕನ್ನಡನೂ ಜಾಸ್ತಿ ಮಾತಾಡ್ತಾರೆ. ಎಲ್ಲ ಕನ್ನಡ ಬಗ್ಗೆ ಎಲ್ಲ ಒಳ್ಳೆ ಅಭಿಮಾನ ಇಟ್ಕೊಂಡವ್ರೆ. ಕನ್ನಡ ಅಂದರೆ ನಮ್ಮ ಮಂಡ್ಯದಲ್ಲಿ ಹುಟ್ಟು ಹೋರಾಟಗಾರರು, ಆಮೇಲೆ ಒಳ್ಳೆ ರಾಜಕಾರಣಿಗಳು, ಮುಖ್ಯಮಂತ್ರಿ ಆಗಿರೋರು ಮಂಡ್ಯ ಜಿಲ್ಲೆಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟು ಮಾಡಿ ಕನ್ನಡದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರೆ. ಕನ್ನಡ ಇಲ್ಲಿ ಉಳಿದಿರೋದು ಅಂದರೆ ಈ ಮಂಡ್ಯ ಜಿಲ್ಲೆಲೇ ಕನ್ನಡನೇ ಜಾಸ್ತಿ ಉಳಿದಿರೋದು. ಮಂಡ್ಯ ಜಿಲ್ಲೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಮಂಡ್ಯ ಸಮಾವಿ ಅಂತ. ಆ ಯೂನಿವರ್ಸಿಟಿ ಕನ್ನಡಕ್ಕೆ ಇನ್ನೂ ಉಪಯೋಗ ಆಗ್ತಿದೆ, ಅದು ಜನರಿಗೆ ಆಗ್ತದೆ, ಎಲ್ಲ ಉಪಯೋಗ ಆಗ್ತಿದೆ. ಅಂದರೆ ಏನಪ್ಪ ಅಂದರೆ ಕನ್ನಡದ್ದು ಒಂದು 80% ಕನ್ನಡ ಉಪಯೋಗಿಸ್ಬೇಕು, ಒಂದು 20% ಇಂಗ್ಲೀಷ್ ಉಪಯೋಗ ಬಂದೇ ಬರ್ತದೆ. ಏನು ಮಾಡೋಕ್ಕಾಗಲ್ಲ, ಜನಗಳು ಮಾತಾಡೋದಾಗ ನಮ್ಮ ಇದು ಆದರೂ ನಮ್ಮ ಕನ್ನಡದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಐತೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಅಂದರೆ ಒಂಥರ 90%, 190% ಒಳ್ಳೆ ಜನ ಅಭಿಪ್ರಾಯ ಚೆನ್ನಾಗೈತೆ ಕನ್ನಡ. ಕಳೆದ ವಾರವಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಆಯ್ಕೆ ಮುಖ್ಯಮಂತ್ರಿ ಅಂತ SM ಕೃಷ್ಣ ಅವರು ಆಗಲಿದ್ರು ಮಂಡ್ಯ ಜನತೆಗೆ. ಬಟ್ ಈ ಜಾಗದಲ್ಲಿ ಅವ್ರದ್ದೊಂದು ಸ್ಥಾಪನೆ ಕೂಡ, ಒಂದು ಪ್ರತಿಮೆ ಕೂಡ ಎಲ್ಲೂ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಈಗ ಇಡೀ ಮಂಡ್ಯನ ಅವರು ತಿರುಗಿ ನೋಡೋಂಗೆ, ಮಂಡ್ಯನೇ ಇಂಡಿಯಾದಲ್ಲಿ ತಿರುಗಿ ನೋಡೋಂಗೆ ಮಾಡಿರೋದೇ SM ಕೃಷ್ಣ ಅವರು. ನೀವು ಹೇಳ್ದಂಗೆ ನಮ್ಗೆ ಅದೊಂದು ಸ್ವಲ್ಪ ಮನಸ್ಸು ಬೇಜಾರಾಗುತ್ತೆ. SM ಕೃಷ್ಣ ಅವ್ರನ್ನ ನೀವು ಹೇಳ್ದಂಗೆ ಫುಲ್ಲು ಇಲ್ಲಿ ಕನ್ನಡದ ಬಗ್ಗೆ ಒಂದು ಅವ್ರನ್ನ ಹಾಕ್ಬೇಕಾಯ್ತು, ಫೋಟೋಗಳು ಒಂದು ಹಾಕ್ಬೇಕಾಯ್ತು. ಅವರು ನಮ್ಮ ಮಂಡ್ಯನ ನೋಡೋಂಗೆ ಮಾಡಿರೋದೇ ಅವರು. ಕರ್ನಾಟಕದಲ್ಲಿ ನಮ್ಮ ಮಂಡ್ಯನ ಒಂದು ಸ್ವಲ್ಪ ಇದು ಮಾಡೋಂಗೆ ಮಾಡಿರೋದೇ ಅಭಿಪ್ರಾಯ. ಒಳ್ಳೊಳ್ಳೆ ಕೆಲಸಗಳು ಮಾಡೋರೆ SM ಕೃಷ್ಣ ಅವರು. ಅವ್ರ ಥರ ಯಾವ ಮುಖ್ಯಮಂತ್ರಿ ಅಲ್ಲ, ಇಡೀ ಇಂಡಿಯಾಕ್ಕೆ ನಂಬರ್ 1 ಮುಖ್ಯಮಂತ್ರಿ ಅವರು. ಅವ್ರ ಪ್ರತಿಮೆ ಆಗಲಿ, ಒಂದು ಇದಾಗಲಿ, ಒಂದು ಪೋಸ್ಟರ್ ಆಗಲಿ ಸರಿಯಾಗಿ ಎಲ್ಲೂ ಕೂಡ ಅಚ್ಚತ್ವ ಕಾಣ್ತಾ ಇಲ್ಲ. ಮಾಡಬೇಕಾಯ್ತು. ನಮ್ಗೆ ಅದೇ ಬೇಜಾರಾಗುತ್ತೆ. ನಮ್ಮ ಮಂಡ್ಯದಲ್ಲಿ ಅವರು ಹುಟ್ಟಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಅವರು ಬೆಳೆದು, ಅವರು ಮುಖ್ಯಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ, ರಾಜ್ಯಪಾಲರಾಗಿ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ನಮ್ಮ ಜನಗಳಿಗೆ ಉತ್ತಮವಾದ ಆಡಳಿತನೂ ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಒಂದು ಸ್ವಲ್ಪ ಬರಗಾಲ ಅಂದ್ಬಿಟ್ಟು ಸ್ವಲ್ಪ ಜನಗಳು ಹಿಂದೇಟ ಇದು ಮಾಡಿಬಿಟ್ರೆ ಹೊರತು, ನೀವು ಹೇಳ್ದಂಗೆ ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದವರು ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮಾಡಿ ಫೋಟೋ ಹಾಕಬೇಕಾಯ್ತು. ಅವ್ರಿಗೆ ಒಳ್ಳೆ ಪ್ರಾರ್ಥನೆ ಮಾಡಬೇಕಾಯ್ತು. ಸರ್, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ SM ಕೃಷ್ಣ ಕಳೆದ ವಾರಷ್ಟೇ ಆಗಲಿದ್ರು. ಇದ್ರ ಬಗ್ಗೆ DC ಜಿಲ್ಲಾಧಿಕಾರಿ ಆಗಲಿ,
ತಹಸೀಲ್ದಾರ್ ಆಗಲಿ ಅಥವಾ ಇಲ್ಲಿನ ಸ್ಥಳೀಯ MLA ಆಗಲಿ MP ಆಗಿರ್ಬೋದು ಅವ್ರ ಪ್ರತಿಮೆ ಕೂಡ ಏನೂ ಆಗಿಲ್ಲ ಕನ್ನಡ ಸರ್ ಏನು ಹೇಳ್ತಿರೋದ್ರ ಬಗ್ಗೆ? ಸರ್, ಕರ್ನಾಟಕ ITBT ಅವರಿಗೆ ಮತ್ತು ಮಂಡ್ಯ ಜಿಲ್ಲಾ ಮುಖ್ಯಮಂತ್ರಿ ಆಗಿದ್ದು ಮಂಡ್ಯ ಜಿಲ್ಲೆಗೆ ಒಂದು ಅಚ್ಚರಿಯ ಒಂದು ಸಂಗತಿ ಯಾವತ್ತೂ ನಾವು ಮರಿಕಾಗಲ್ಲ. ಅವ್ರ ಪ್ರತಿಭೆ ಆಗಲಿ ಒಂದು ಫೋಟೋ ಆಗಲಿ ಕಾಣ್ತಾ ಇದ್ದಿದ್ದು ತುಂಬ ನಮಗೂ ಬೇಸರ ಆಗಿದೆ. ಇದು ಏನಂತ ಹೇಳಿದ್ರೆ ಇದರಲ್ಲಿ ರಾಜಕೀಯ ಮಿಶ್ರ ಆಗಿರೋದು ತುಂಬ ಒಂದು ಕರ್ನಾಟಕ ಅಂತ ಬಂದಮೇಲೆ ರಾಜಕೀಯಗಳು ದ್ವೇಷ ಅಸೂಯೆ ಇವೆಲ್ಲ ಬಿಟ್ಟು ಒಂದಾಗಬೇಕಾಯಿತು. SM ಕೃಷ್ಣ ಅವರಿಗೆ ಅಸಡೆ ತೋರಿಸಿರೋದು ಈಗ ಕಾಂಗ್ರೆಸ್ ಸರ್ಕಾರ ತುಂಬ ನೋವಾಗಿದೆ. ದಯವಿಟ್ಟು ಪಕ್ಷಪಾತ ಮಾಡ್ದೇನೆ ಕನ್ನಡಕ್ಕೋಸ್ಕರ ಅವ್ರ ಪ್ರತಿಭೆ ಇಲ್ಲಿ ಎಲ್ಲ ಕಡೆ ಎದ್ದು ಕಣ ಮಾಡಬೇಕಾಯಿತು. ಇದ್ರ ಬಗ್ಗೆ ತುಂಬ ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆ ನಮ್ಮಿಂದ ಖಂಡನೆ ವ್ಯಕ್ತಪಡ್ತೀವಿ ಸರ್. ಇದ್ರ ಬಗ್ಗೆ ಸರ್, ಈ ವಿಚಾರದಲ್ಲಿ ಸ್ಥಳೀಯದ MLA ಆಗಿರ್ಬೋದು MP ಆಗಿರ್ಬೋದು ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ಗಳು ಈ ವಿಚಾರದಲ್ಲಿ ಯಾಕೆ ತಲೆ ಕೆಡೋದು? ಯಾಕಂದ್ರೆ ಬಾಡುಟ ಅನ್ನೋದು ದೊಡ್ಡ ಹೈಲೈಟ್ ಮಾಡಿದ ಹೊತ್ತು ಇದು ಈ ವಿಚಾರಕ್ಕೆ ಯಾಕೆ ಕಡೆಗಣಿಸೋದು? ಸರ್, ಅಧಿಕಾರಿಗಳು ಏನಾಗಿದ್ದಾರೆ ಇಲ್ಲಾಂದ್ರೆ DC ಆಗಬಹುದು AC ಎಲ್ಲ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳನ್ನ ಬೂಟ್ ಓಡಿಸುವಂಥ ನಾಯಕರುಗಳ ಬೂಟ್ ಓಡಿಸುವಂಥ ಅಧಿಕಾರಿ ಆಗಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ ಸರ್ಕಾರ ಪರವಾಗಲಿ ಎಲ್ಲೇ ಆಗಲಿ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ. ಇವ್ರು ಏನು ರಾಜಕೀಯ ವ್ಯಕ್ತಿಗಳ ಬೂಟ್ ಓಡಿಸ್ಕೊಂಡು ಇರಕ್ಕೆ ಲಾಯಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಮಂಡ್ಯದ ಸುಮಲತಾ ಹೇಳ್ತಾರೆ, ಮಂಡ್ಯದ ಮಗ ಅಂತ ಅಭಿಷೇಕ್ ಅಂಬರೀಶ್ ಹೇಳ್ತಾರೆ. ಅವ್ರದ್ದು ಕೂಡ ಎಚ್ಚೆತ್ತವಾಗಿ ಎಲ್ಲೂ ಸಾಹಿತ್ಯ ಸಮಾಜದಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ರಾಜಕೀಯ ಪ್ರೇರಿತವಾಗಿ ಸುಮಲತಾ ಅವ್ರದ್ದಾಗಿರ್ಬೋದು, ರೇಬಲ್ ಸ್ಟಾರ್ ಅಂಬರೀಶ್ ಅವರಾಗಿರ್ಬೋದು, ಅವ್ರು ಕೊಟ್ಟಂಥ ಕೊಡುಗೆಗಳು ಇಡೀ ವಿಶ್ವದಲ್ಲಿ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಅವ್ರ ಹೆಸರನ್ನ ಅಂಬರೀಶ್ ಸುಮಲತಾ ಹೆಸರನ್ನ ಮುಚ್ಚಾಕುವಂಥ ಒಂದು ಸೆಂಟರ್ ಹತ್ರ ನಡೀತಾ ಇದೆ ಸರ್ ಇಲ್ಲಿ. ಓಕೆ ಸರ್, ಧನ್ಯವಾದ ಸರ್. ಬನ್ನಿ ಸರ್ ಮಾತಾಡಿ. ನಾವು ಹಾವೇರಿ ಜಿಲ್ಲಾ ಹಿರೇಕೆರೂರಿಂದ ಬಂದಿದ್ದೇವೆ. ನಾವು ಆರೋಗ್ಯ ಇಲಾಖೆಯವರು, ನಿವೃತ್ತ ಆರೋಗ್ಯ ನಿರೀಕ್ಷಕರು. ಈ ಒಂದು ಸಮ್ಮೇಳನದಲ್ಲಿ ಎಲ್ಲ ಕಾರ್ಯಕರ್ತರಾಯ್ತು, MLA ಆಯ್ತು, ಈ ಉಸ್ತುವಾರಿ ಸಚಿವರಾಯ್ತು, ಒಳ್ಳೆಯ ಉತ್ತಮ ರೀತಿಯಿಂದ ಮಾಡಿದ್ದಾರೆ. ಆದರೆ ನೋಂದಣಿ ಏನೈತಲ್ಲ ತಪ್ಪು ಮಾಡಿದ್ದಾರೆ. ನೋಂದಣಿ ಏನು ಮಾಡ್ಯಾರ ಅಂದ್ರೆ ಆ ಜಿಲ್ಲಾಕ್ಕೆ ಒಂದು 1000-2000 ಕೊಡೋರು. ಅಲ್ಲಿ ನೋಂದಣಿ ನಾವು ಸರ್ಟಿಫಿಕೇಟ್ ತಗೊಂಬಂದು ಇಲ್ಲಿ ಡೈರೆಕ್ಟ್ ಹೋಗಿದ್ವಿ. ಈಗ ನಾನು ಆನ್ಲೈನ್ದ ಮುಖಾಂತರ ಮಾಡಿದ್ದು ತಪ್ಪಾಗಿದೆ. ಅದು ಮುಂದಿನ ಸಲ ಅದು ಡೈರೆಕ್ಟ್ ನೋಂದಣಿ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಆಮೇಲೆ ಇಲ್ಲಿ ಒಂದು ವ್ಯವಸ್ಥೆಗಳು ಕೆಲವೊಂದು ಕರೆಕ್ಟ್ ಅದಾವೆ. ನ್ಯೂನತೆಗಳನ್ನು ನಾವು ಬಂದಂಥ ಸಾರ್ವಜನಿಕರು ತಿದ್ಕೊಂಡು ಇದು ಇದ್ದ ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ, ಆಮೇಲೆ ಈ ಒಂದು ವ್ಯವಸ್ಥೆ ಮಾಡಿದಂಥ ಇಲ್ಲಿಯ ಸಮಿತಿ ಅಧ್ಯಕ್ಷರು ಗೌರವ ಚನ್ನಬಸಪ್ಪನವರಿಗೂ, ಉಸ್ತುವಾರಿ ಸಚಿವರು ಚಲುವರಾಯ ಸ್ವಾಮಿಯವರಿಗೂ, ಎಲ್ಲ ಈ ಸಮಿತಿ ಅಧ್ಯಕ್ಷರಿಗೂ ನಾವು ಹಾವೇರಿ ಜಿಲ್ಲಾ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.